ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ ನಾವು ಬಹಳ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳ್ತೀವಿ. ಸೊ ಡಾಲಿ ಖನ್ನಾ ಅಂತ ನಿಮಗೆ ಬಹುಶಃ ಗೊತ್ತಿರ್ಬೋದು. ಚೆನ್ನೈ ಮೂಲದ ಹೌಸ್ ವೈಫ್ ಅವರು ಗೃಹಿಣಿಯಾಗಿದ್ದುಕೊಂಡು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾರೆ. ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನು ಬೈ ಮಾಡ್ತಾ ಇವತ್ತು ಅವರ ಪೋರ್ಟ್ಫೋಲಿಯೋ 600 ಕೋಟಿ ರೂಪಾಯಿಗೂ ಹೆಚ್ಚು ಸಂಪತ್ತನ್ನು ಅವರು ಕ್ರಿಯೇಟ್ ಮಾಡಿರುವಂಥದ್ದು. ಅವರ ಇನ್ವೆಸ್ಟ್ಮೆಂಟ್ ಥಿಯರಿ ಮತ್ತು ಸ್ಟ್ರಾಟಜಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ಇದ್ದಾರೆ. ಬಂದಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ಅಂದಹಾಗೆ ಡಾಲಿ ಖನ್ನಾ ಅವರ ಒಂದು ಯಶೋಗಾಥೆ ನಿಜವಾಗೂ ಕೂಡ ನಮ್ಮ ದೇಶದ ಎಲ್ಲರೂ ಕೂಡ ಭಾಳ ಇನ್ಸ್ಪೈರಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರ ಸಕ್ಸಸ್ ಸ್ಟೋರಿ ಮತ್ತು ಅವರ ಹೂಡಿಕೆಯ ಥಿಯರಿ ಏನಿತ್ತು, ಅವ್ರು ಹೇಗೆ ಯಶಸ್ಸನ್ನು ಗಳಿಸಿದ್ರು ಅಂತ. ಅವರು ಮೂಲತಃ ಚೆನ್ನೈಯವರೇ. ಓಕೆ. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ ಅವರ ಪ್ರೈಮರಿ ಫೋಕಸ್ ಯಾವಾಗಲೂ ಸ್ಮಾಲ್ ಮಿಡ್ ಕ್ಯಾಪ್ ಮೇಲೆ ಇರೋದು. ಓಕೆ. ಏನಾಗುತ್ತೆ, ಇನ್ಸ್ಟಿಟ್ಯೂಷನ್ಸ್ ಸಾಧಾರಣವಾಗಿ ನಿಮಗೆ ಚಿಕ್ಕ ಚಿಕ್ಕ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡೋದಿಲ್ಲ. ಈಗ ದೊಡ್ಡ ದೊಡ್ಡ ಫಂಡ್ ಹೌಸ್ಗಳು, FIIಗಳು, DIIಗಳು ಸಾಧಾರಣವಾಗಿ ಸಣ್ಣ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಆಕೆಯ ಫೋಕಸ್ ಪಾಯಿಂಟ್ ಬರೀ 50 ಕೋಟಿಯಿಂದ 500 ಕೋಟಿ ವ್ಯಾಲ್ಯೂಯೇಷನ್ ಇರೋ ಕಂಪ್ನಿಗಳಷ್ಟು ಮಾತ್ರ ಇರ್ತಾ ಇತ್ತು. ಓಹೋ. ಚೆನ್ನಾಗಿ ಆ ಒಂದು ಕಂಪ್ನಿಗಳ ಬ್ಯಾಲೆನ್ಸ್ ಶೀಟ್ ಸ್ಟಡಿ ಮಾಡಿ, ಡೆಟ್ ಕಮ್ಮಿ ಇರೋ ಕಂಪನಿ, ಸೇಲ್ಸ್ ಗ್ರೋತ್ ಆಗ್ತಾ ಇರೋ ಕಂಪನಿ, ಡೀಸೆಂಟಾಗಿ ಪ್ರಾಫಿಟ್ ಇನ್ಕ್ರೀಸ್ ಆಗಿರೋವಂಥ ಕಂಪ್ನಿಗಳನ್ನ ನೋಡಿ ಮಿನಿಮಮ್ 10 ವರ್ಷ ಹೋಲ್ಡಿಂಗ್ ಪೀರಿಯಡ್ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರು. ಓಹೋ. ಶಾರ್ಟ್ ಟರ್ಮಲ್ಲಿ 1 ವರ್ಷ 2 ವರ್ಷಕ್ಕೆ ಬೈಸ್ ಎಲ್ಲ ಆಕೆ ಮಾಡ್ತಾ ಇರಲಿಲ್ಲ. ಆಕೆ ಫಸ್ಟ್ ಎಂಟ್ರಾದೆ ಮಿನಿಮಮ್ 10 ವರ್ಷ ಹೊರೈಸನ್ ಇರಬೇಕು. ಓಹೋ. ಅಕಸ್ಮಾತ್ ಆಕೆ ಎಕ್ಸಿಟ್ ಮಾಡಬೇಕಂದ್ರೆ ಎಲ್ಲೋ ಒಂದು ಫಂಡಮೆಂಟಲ್ ವೈಲೇಷನ್ ಆಗಬೇಕು. ಅಂದರೆ ಆ ಸಂಸ್ಥೆಯಲ್ಲಿ ನಾನು ಹೂಡಿಕೆ ಮಾಡೋದಕ್ಕೆ ಯಾವ ಒಳ್ಳೆ ಕಾರಣ ಇತ್ತು, ಆ ಒಳ್ಳೆ ಕಾರಣ ಇವತ್ತಿಲ್ಲ ಅನ್ನೋದಿನ ಮಾತ್ರ ಎಕ್ಸಿಟ್ ಆಗಬೇಕು. ಬಿಟ್ಟರೆ ಸಾಧಾರಣವಾಗಿ ರೆಗ್ಯುಲರ್ ವೊಲೆಟಾಲಿಟಿ ಅನ್ನೋದು ನಾರ್ಮಲ್ ಆಗಿ ಇದ್ದೇ ಇರ್ತವೆ. ಇಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಯು ಶುಡ್ ವರಿ ಅಬೌಟ್. ಸೊ ಆ ಥರ ಒಂದು ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿ, ಫಾರ್ ಎಕ್ಸಾಂಪಲ್ ಸೆಲಾನ್ ಎಕ್ಸ್ಪ್ಲೋರೇಷನ್ನು, ರೈನ್ ಇಂಡಸ್ಟ್ರೀಸ್, ಪಾಲಿಪ್ಲೆಕ್ಸ್, ಇವೆಲ್ಲ ಕಂಪ್ನಿಗಳು ಆಕೆ ಫಾರ್ಚೂನ್ ಮಾಡಿದ ಕಂಪ್ನಿಗಳು. ಓಹೋ. ಸೊ ಆಕೆ ಏನು ಮಾಡೋರು ಅಂದರೆ ಒಂದು 10 ವರ್ಷದ ವ್ಯೂ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಒನ್ಸ್ ಆಕೆ ಅಂದ್ಕೊಂಡಿದ್ದು ನಿಜ, ಈ ಸಂಸ್ಥೆ ನಾನು ಅಂದ್ಕೊಳ್ಳೋಂಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅನ್ನಿಸ್ದಾಗ ಆಕೆ ನಿಧಾನವಾಗಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾಯಿದ್ರು. ಓಕೆ. ಯಾವುದೋ ಕಂಪನಿ ಈ ವರ್ಷ 30 ಕೋಟಿ ಪ್ರಾಫಿಟ್ ಮಾಡ್ತು, ಓಕೆ, ಬರೋ ವರ್ಷ 35 ಮಾಡ್ತು, ನೆಕ್ಸ್ಟ್ 40 ಮಾಡ್ತು. ಅಂದರೆ ಅರ್ಥ ಏನು, ನಾನು 2 ವರ್ಷದಿಂದ ಇನ್ವೆಸ್ಟ್ ಮಾಡಿದ್ದೀನಿ, ಪ್ರಾಫಿಟ್ ಒಂದು 40% ಏರಿಕೆ ಆಗಿದೆ, ಡೆಫಿನೆಟ್ಲಿ ಪ್ರೈಸ್ ಕೂಡ ಇಂಪ್ರೂವ್ ಆಗೇ ಆಗತ್ತೆ ಅನ್ನೋ ಒಂದು ಧೈರ್ಯ. ಸೊ ಹಾಗಾಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇತ್ತು. ಸೊ ಈ ಥರ ಮಾಡೋದ್ರಿಂದ ಏನಾಗ್ತಿತ್ತು, ಪಿರಮಿಡಿಂಗ್ ಆಗ್ತಾ ಇತ್ತು. ಜನರಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾವೇನು ಹೇಳ್ತೀವಿ, ಆವ್ರೇಜಿಂಗ್ ಮಾಡಬಾರ್ದು. ಶೇರ್ ಪ್ರೈಸ್ ಕೆಳಗೆ ಬೀಳ್ತಿದ್ರೆ ಅದನ್ನು ಮತ್ತೆ ಅಡಿಷ್ನಲ್ ಹಣ ಹಾಕಿ ಕೊಂಡ್ಕೋಬಾರ್ದು. ಒಂದು ಕೆಟ್ಟ ವಸ್ತು ಮೇಲೆ ಜಾಸ್ತಿ ಎಕ್ಸ್ಟ್ರಾ ಹಣ ಹೂಡಿಕೆ ಮಾಡಬಾರ್ದು. ಒಂದು ಒಳ್ಳೆ ವಸ್ತು ಮೇಲೆ ಎಕ್ಸ್ಟ್ರಾ ಹಣ ಹೂಡಿಕೆ ಮಾಡಬಹುದು ಅನ್ನೋ ಥರ ಪ್ರಾಪರಾಗಿ ಪಿರಮಿಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಓಕೆ. ಸೊ ಈ ಥರ ಮಾಡ್ತಾ ಮಾಡ್ತಾ ಒಂದ್ಸರಿ ಆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಮಿಡ್ ಕ್ಯಾಪ್ ಲೆವೆಲ್ ಹೋಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಇನ್ಸ್ಟಿಟ್ಯೂಷನ್ಸ್ ಎಂಟರ್ ಆಗ್ತಾ ಇದ್ರು. ಓಹೋ. ಒಂದು ಸಂಸ್ಥೆ ದೊಡ್ಡದಾದ ನಂತರ ಎಲ್ಲರೂ ಬರ್ತಾರೆ, DIIs FIIs ಬಂದ್ಬಿಟ್ಟು ಆ ಒಂದು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಥರ ಆಕೆ ಸ್ಟ್ರಕ್ಚರ್ಡ್ ಆಗಿ ಒಂದು 10-12 ಕಂಪ್ನಿಗಳ ಮೇಲೆ ಸ್ಟ್ರಾಂಗ್ ಆಗಿ ಫೋಕಸ್ ಮಾಡಿ ಆಕೆ ಹಣನ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಸ್ಮೂತಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋರು. ಆಕೆ ಸ್ಪೆಕ್ಯುಲೇಟ್ ಮಾಡ್ತಾ ಇರಲಿಲ್ಲ, ಆಕೆ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ, ಆಕೆ ಎದ್ದೋ ಸಣ್ಣ ಪುಟ್ಟ ನ್ಯೂಸ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಶಿ ವಾಸ್ ಬಿಹೇವಿಂಗ್ ಲೈಕ್ ಎ ಪ್ರಾಪರ್ ಫಂಡಮೆಂಟಲ್ ಸ್ಮಾಲ್ ಕ್ಯಾಪ್ ಇನ್ವೆಸ್ಟರ್. ಓಹೋ. ಸೊ ಈ ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಕೂಡ ಒಂದು ಮೆಚುರಿಟಿ ಇಶ್ಯೂ. ಯಾಕೆ ಅಂದರೆ ಸಾಧಾರಣವಾಗಿ ಈ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಮಾರ್ಕೆಟ್ ಏನಾದರೂ ಶೇಕ್ ಆದಾಗ ಪಟ 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 ಅಂತ ಬಿದ್ದುಬಿಡ್ತವೆ. ಕರೆಕ್ಟ್. ತುಂಬ ಹೈ ರಿಸ್ಕ್ ಕ್ಯಾಟಗರಿ ಅಂತ ಹೇಳ್ತಾರೆ. ಕ್ಯಾಟಗರಿ. ಆದರೆ ಈ ಲೇಡಿ ಕರೆಕ್ಟಾಗಿ ನೋಡಿ ಡೆಟ್ ಎಷ್ಟಿದೆ, ಸೇಲ್ಸ್ ಎಷ್ಟು ಮಾಡ್ತಾ ಇದೆ, ಪ್ರಾಫಿಟ್ ಎಷ್ಟು ಮಾಡ್ತಾ ಇದೆ, ಮಾರ್ಜಿನ್ಸ್ ಏನಿದೆ ಈ ಕಂಪನಿದು, ತುಂಬ ಸ್ಟಡಿ ಮಾಡ್ತಾ ಅವರು ಇನ್ವೆಸ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಅಲ್ವಾ? ನೀಟಾಗಿ ಸ್ಟಡಿ ಮಾಡಿ, ಬಟ್ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು ಇಟ್ಸ್ ಜಸ್ಟ್ 10% ಅಷ್ಟೇ. ಆದರೆ ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ ಅದು 90%. ಗ್ರೇಟ್. ಇನ್ವೆಸ್ಟಿಂಗ್ ಈಸ್ 10% ಆಲ್ ಅನಾಲಿಸಿಸ್. ಓಕೆ. 90% ಕೀಪಿಂಗ್ ಕ್ವೈಟ್. ಸುಮ್ಮನೆ ಕೂತ್ಕೊಳ್ಳೋದು ಅದು 90% ಇನ್ವೆಸ್ಟಿಂಗಲ್ಲಿ. ಅದೇ ಕಷ್ಟ. ಕರೆಕ್ಟ್.
ಅದಕ್ಕೆ ಇನ್ವೆಸ್ಟಿಂಗಲ್ಲಿ ಜಾಸ್ತಿ ಜನ ದುಡ್ಡು ಮಾಡಲಿಕ್ಕಾಗಲ್ಲ, ಅವ್ರಿಗೆ ಪೇಷನ್ಸ್ ಇರಲ್ಲ. ಬಟ್ ಈ ಲೇಡಿ ಬಂದು ಸುಮಾರು 10 ವರ್ಷ ಮಿನಿಮಮ್ ಹೊರೈಸನ್ ಇಟ್ಕೊಳ್ಳೋರು. ಆ ಸಂಸ್ಥೆಗೆ ಅವಕಾಶ ಕೊಡೋಣ, ಬೆಳೀಲಿ, ಮಾಡಲಿ ಅಂದರೆ ಬಿಸ್ನೆಸ್ ಲೆವೆಲಲ್ಲಿ ಯೋಚನೆ ಮಾಡ್ತಾಯಿದ್ರು. ಪ್ರೈಸ್ ಈಸ್ ವಾಟ್ ಯು ಪೇ, ವ್ಯಾಲ್ಯೂ ಈಸ್ ವಾಟ್ ಯು ಗೆಟ್. ಕರೆಕ್ಟ್. ಆ ಕಂಪ್ನಿಲಿ ವ್ಯಾಲ್ಯೂ ಇದೆಯಾ, ಆ ಕಂಪ್ನಿಲಿ ಮೋಟ್ ಇದೆಯಾ, ಇದ್ರ ಮೇಲೆ ಆಕೆ ಫುಲ್ಲು ಫೋಕಸ್ ಮಾಡ್ತಾಯಿದ್ರು. ಆಮೇಲೆ ನಾನು ಗೊತ್ತಿರೋ ಹಂಗೆ ಅಮಂಗ್ ಆಲ್ ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇಂಡಿಯನ್ ಫೀಮೇಲ್ ಇನ್ವೆಸ್ಟರ್ ನನ್ನ ಪ್ರಕಾರ. ಸೊ 500 ಕೋಟಿ ಮೇಲೆ ಅವ್ರದ್ದು ಬರೋಬ್ಬರಿ 500 ಕೋಟಿ ಮೇಲೆ ಇದೆ ಅವರು ಟೋಟಲ್ ಪೋರ್ಟ್ಫೋಲಿಯೋ ಸೈಜ್. ಸೊ ಇದೆಲ್ಲ ನಾವು ಅವರಿಂದ ಕಲಿಯುವಂಥ ಒಂದು ವಿಷಯಗಳು. ಭಾಳ ಚೆನ್ನಾಗಿ ಹೇಳಿದ್ರಿ. ಮುಖ್ಯವಾಗಿ ಈ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದು ಕಡೆ 10% ಅಧ್ಯಯನ ಬೇಕು ಅನ್ನುವಂಥದ್ದು, ಉಳಿದಂತೆ ಆ ಒಂದು ಪೇಷನ್ಸ್ ಇದೆಯಲ್ಲ, ತಾಳ್ಮೆಯಿಂದ ಸಹನೆಯಿಂದ ಇನ್ವೆಸ್ಟ್ಮೆಂಟನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಅವರಿಂದ, ಡಾಲಿ ಖನ್ನಾ ಅವರಿಂದ ಕಲಿಬೋದಂಥ ಮುಖ್ಯವಾದಂಥ ಪಾಠ ಅಂತಲೇ ರಿಟೇಲ್ ಇನ್ವೆಸ್ಟರ್ಸ್ ಮುಖ್ಯವಾಗಿ ಕಲಿಬೋದಂತ ನಂಗೆ ಅನಿಸ್ತಾ ಇದೆ. ಇಷ್ಟೊತ್ತು ಡಾಲಿ ಖನ್ನಾ ಅವರ ಸಕ್ಸಸ್ ಸ್ಟೋರಿ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು, ಒಳನೋಟಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.